ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆಗೈದಿರೋದು ಬಯಲಾಗಿದೆ. ಆತನಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತು ಅನ್ನೋ ಆರೋಪ ಎಫ್ಎಸ್ಎಲ್ ವರದಿಯಲ್ಲಿ ನಿಜ ಆಗಿದೆ. ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ನಲ್ಲಿ ನೆತ್ತರು ಹರಿಸಿದ ಜಾಗದ ನಕ್ಷೆಯ ವರದಿ ಪೊಲೀಸರ ಕೈ ಸೇರಿದೆ. ಇದು ಅಂತಿಂಥ ಕ್ರೌರ್ಯ ಅಲ್ಲ, ಮನುಷ್ಯತ್ವ ಮೀರಿದ್ದು ಕರುಣೆ ಇಲ್ಲದ ಪಾಪಿಗಳ ಪಾತಕ ಕೃತ್ಯ. ಪಟ್ಟಣಗೆರೆ ಶೆಡ್ನಲ್ಲಿ ಆವತ್ತು ಹರಿದಿತ್ತು ನೋವಿನ ನೆತ್ತರು. ಕೈ ಮುಗಿದ್ರೂ ಬಿಡ್ಲಿಲ್ಲ, ಕಾಲಿಗೆ ಬಿದ್ರೂ ಕರಗ್ಲಿಲ್ಲ ಪಾಪಿಗಳು. ನರಕದ ಶೆಡ್ನಲ್ಲಿ ರೇಣುಕಾಸ್ವಾಮಿ ನರಳಿ ನರಳಿ ಸತ್ತಿದ್ದು ರಣಭೀಕರ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಎಫ್ಎಸ್ಎಲ್ನಲ್ಲಿ ದೃಢ. ಡಿ ಗ್ಯಾಂಗ್ ಕೃತ್ಯಕ್ಕೆ ಸಾಕ್ಷ್ಯ ಹೇಳ್ತಾ ಇವೆ ಮತ್ತಷ್ಟು ಪ್ರಬಲ ಸಾಕ್ಷ್ಯಗಳು. ಆವತ್ತು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ತಂದಿದ್ದ ಗ್ಯಾಂಗ್ ಆತನನ್ನ ನೇರವಾಗಿ ಕರ್ಕೊಂಡು ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ. ಸೂರ್ಯ ನೆತ್ತಿ ಸುಡುವ ಹೊತ್ತಲ್ಲಿ ಶೆಡ್ನಲ್ಲಿ ಕೂಡಿ ಹಾಕಿದ ಗ್ಯಾಂಗ್ ಸೂರ್ಯಾಸ್ತದ ಹೊತ್ತಿಗೆ ಆತನ ಉಸಿರನ್ನೇ ನಿಲ್ಲಿಸಿತ್ತು. ಆರ್ಆರ್ ನಗರದ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯ ಕಿಕ್ನಲ್ಲಿದ್ದ ಡಿ ಗ್ಯಾಂಗ್ನ ಮಾನವೀಯತೆ ಅಷ್ಟು ಹೊತ್ತಿಗೆ ಮರೆಯಾಗ್ಬಿಟ್ಟಿತ್ತು. ರೇಣುಕಾಸ್ವಾಮಿ ಮೇಲೆ ರಾಕ್ಷಸರಂತೆ ಎರಗಿದ ಗ್ಯಾಂಗ್ ಆತನಿಗೆ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ಕೊಂದಿರೋದು ತನಿಖೆಯ ವೇಳೆ ದೃಢಪಟ್ಟಿದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ರೇಣುಕಾಸ್ವಾಮಿಗೆ ಮೆಗ್ಗಾರ್ ಯಂತ್ರದಿಂದ ಕರೆಂಟ್ ಶಾಕ್ ಕೊಡಲಾಗಿದೆ. ತೀವ್ರ ಹಲ್ಲೆಯಿಂದ ನಿತ್ರಾಣನಾಗಿ ಬಿದ್ದಿದ್ದ ವೇಳೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಕರಣದ 9ನೇ ಆರೋಪಿ ರಾಜು ಅಲಿಯಾಸ್ ಧನ್ರಾಜ್ ಕರೆಂಟ್ ಶಾಕ್ ಅನ್ನ ನೀಡಿದ್ದು ಎಫ್ಎಸ್ಎಲ್ ವರದಿಯಲ್ಲೂ ಕರೆಂಟ್ ಶಾಕ್ ಕೊಟ್ಟಿರೋದು ದೃಢಪಟ್ಟಿದೆ. ಸದ್ಯ ಮೆಗ್ಗಾರ್ ಯಂತ್ರದ ವರದಿ ತನಿಖಾಧಿಕಾರಿಗಳ ಕೈ ಸೇರಿದೆ. ಅಷ್ಟಕ್ಕೂ ಪ್ರಜ್ಞೆ ತಪ್ಪಿದ್ದ ವೇಳೆ ಕರೆಂಟ್ ಶಾಕ್ ನೀಡಿರುವುದು ಯಾಕೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೀತಾ ಇರೋ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ಎಸ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಹೇಳಬೇಕಾಗ್ತದೆ. ಕ್ವೆರಿ ರೂಪದಲ್ಲಿ ಅದನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದೆ. ಇನ್ನೊಂದೆಡೆ ಪಟ್ಟಣಗೆರೆ ಶೆಡ್ ನಕ್ಷೆಯ ಸಂಪೂರ್ಣ ವರದಿ ಕೂಡ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಹಾಗೂ ಹತ್ಯೆ ನಡೆಸಿದ ಜಾಗದ ಇಂಚಿಂಚು ಮಾಹಿತಿಯ ವರದಿ ಲಭ್ಯವಾಗಿದೆ.
ನಡೆದಿದ್ದ ಪಟ್ಟಣಗೆರೆ ಶೆಡ್ನ ಇಂಚಿಂಚು ಮಾಹಿತಿ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಶೆಡ್ನ ಯಾವ ಜಾಗದಲ್ಲಿ ಹಲ್ಲೆ ನಡೆಸಲಾಗಿದೆ, ಯಾವ ಜಾಗದಲ್ಲಿ ಹತ್ಯೆಯಾಗಿದೆ, ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಯಾವ ದಿಕ್ಕಿನಲ್ಲಿ ಏನೇನಿತ್ತು, ಶೆಡ್ನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳ ವರದಿಯನ್ನ ನೀಡುವಂತೆ ಪಿಡಬ್ಲ್ಯೂಡಿ ಇಲಾಖೆಗೆ ಮನವಿ ಮಾಡಲಾಗಿತ್ತು. ಸದ್ಯ ಲೋಕೋಪಯೋಗಿ ಇಲಾಖೆಯಿಂದ ಪೊಲೀಸರಿಗೆ ವರದಿ ಸಲ್ಲಿಕೆಯಾಗಿದೆ. ಒಟ್ಟಾರೆ ನಟ ದರ್ಶನ್ ರನ್ನ ಮೊದಲನೇ ಆರೋಪಿ ಮಾಡೋಕೆ ಪೊಲೀಸರು ನಿರ್ಧರಿಸಿರುವ ಹೊತ್ತಲ್ಲೇ ಒಂದೊಂದೇ ಪ್ರಬಲ ಸಾಕ್ಷಿಗಳು ಸಂಕಷ್ಟವನ್ನ ಹೆಚ್ಚಿಸ್ತಾ ಇವೆ. ದಯೆಯಿಲ್ಲದ ದಾನವರು ಫಲ ಉಣ್ಣುವಂತಾಗಿದೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.